ಯಾರು ಪೂಜೆಯನ್ನು ಮಾಡಿಸ್ತಾ ಇರ್ತಾರೆ ಅವ್ರಿಗೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳಿರೋದಿಲ್ಲ. ಮನೆಗಳಲ್ಲಿ ಎಲ್ಲ ರೀತಿಯ ಸಕ್ಸಸ್ ಸಿಗ್ತಾ ಇರ್ತದೆ. ಅಂದರೆ ಕೋರ್ಟ್ ಕೇಸ್ನಲ್ಲಿರ್ಬೋದು, ಎಲೆಕ್ಷನ್ ನಿಂತ್ಕೊಂಡ್ರಲ್ಲಿ ಇರ್ಬೋದು, ಅಥವಾ ಬಿಸ್ನೆಸ್ನಲ್ಲಿರ್ಬೋದು, ಯಾವುದೇ ಆಡಂಬರಕ್ಕೆ ಅವಕಾಶ ಇಲ್ಲ. ಇಲ್ಲಿ ಭಕ್ತಿಯೇ ಮುಖ್ಯ. ಯಾಕೆಂದರೆ ಇಲ್ಲಿ ಸೂರ್ಯಾಂಜನೇಯ ಸ್ವಾಮಿ ಕಥೆ ಮುಖ್ಯ, ಮತ್ತು ಭಕ್ತರಿಗೆ ಒಂದು ಒಳ್ಳೆಯದಾಗೋದು ಅಷ್ಟೇ ಮುಖ್ಯ. ಸ್ನೇಹಿತರೆ, ನಾನಿವತ್ತು ಬಂದಿದ್ದೀನಿ ಪ್ರಪಂಚದ ಏಕೈಕ ಸೂರ್ಯ ಮತ್ತು ಆಂಜನೇಯ ಇರ್ತಕ್ಕಂಥ ಕ್ಷೇತ್ರ. ನೀವು ಗುರು ಶಿಷ್ಯರನ್ನು ಒಂದೇ ಎಡೆ ನೋಡ್ಬೋದು. ಸೂರ್ಯನಿಗೆ ಇರುವಂಥ ಶಕ್ತಿನೇ ಅಪಾರ, ಆಂಜನೇಯನಿಗಿರುವಂಥ ಶಕ್ತಿನೇ ಅಪಾರ. ಆಂಜನೇಯನ ಕಲಿಯುಗದ ಬ್ರಹ್ಮ ಅಂತೇಳಿ ಹೇಳ್ತೀವಿ. ತುಂಬ ಜನ ನಾನು ಇಲ್ಲಿ ಬಂದಿದ್ದು ವಿಶೇಷ ಏನು ಅಂತ ಹೇಳಿದ್ರೆ, ತುಂಬ ಸಾರಿ ಈ ಕ್ಷೇತ್ರವನ್ನು ತೋರಿಸಿದ್ದೀನಿ. ಈ ಕ್ಷೇತ್ರದಲ್ಲಿ ಬಹಳ ವಿಶೇಷ ಏನು ಅಂತ ಹೇಳಿದ್ರೆ, 48 ಬಾರಿ ಇಲ್ಲಿ ಬಂದು ಈ ಕ್ಷೇತ್ರಕ್ಕೆ ಬಂದು 48 ಬಾರಿ ಸೂರ್ಯಾಂಜನೇಯ ಸ್ವಾಮಿ ನಮಃ ಅಂತ ಹೇಳಿ ಬರೆಯೋದ್ರಿಂದನೇ ತುಂಬ ಜನಗಳ ಕಷ್ಟಗಳು ಪರಿಹಾರ ಆಗಿದೆ. ತುಂಬ ಜನ ಜೀವನದಲ್ಲಿ ಗೆದ್ದಂಥ ಉದಾಹರಣೆಗಳು ಸಾಕಷ್ಟಿದೆ. ಅಂಥ ಒಂದು ಕ್ಷೇತ್ರದಲ್ಲಿ ಇನ್ನೊಂದು ವಿಶೇಷ ಇದೆ. ಏನು ವಿಶೇಷ? ನಿಮಗೆ ಆಂಜನೇಯನ ಬಗ್ಗೆ ಎಷ್ಟು ಗೊತ್ತು? ಆಂಜನೇಯನ ತಂದೆ ಯಾರು ಅಂತ ಗೊತ್ತಾ? ತುಂಬ ಜನಕ್ಕೆ ಗೊತ್ತಿಲ್ಲ. ಆಂಜನೇಯನ ತಾಯಿ ಅದಂತೂ ಸ್ವಲ್ಪ ಜನಕ್ಕೆ ಪರವಾಗಿಲ್ಲ, ಅದು ಗೊತ್ತಿದೆ. ಯಾಕಂತ ಹೇಳಿದ್ರೆ ಆ ಹೆಸರು ಪ್ರಚಿತದಲ್ಲಿದೆ. ಹಾಗೆ ಆಂಜನೇಯನ ರಾಜ್ಯ ಯಾವುದು ಅಂತ ಕೇಳಿದ್ರೆ ಕಿಷ್ಕಿಂದೆ ಅಂತ ಹೇಳ್ಬಿಡ್ತಾರೆ. ಆಂಜನೇಯನ ತಂದೆ ಕೇಸರಿ ಅನ್ನೋದು ಗೊತ್ತಿಲ್ಲ. ಸೂರ್ಯ ಮತ್ತು ಆಂಜನೇಯನಿಗಿರ್ತಕ್ಕಂಥ ಸಂಬಂಧ ಅನ್ನೋದೇನು ಅಂತ ಗೊತ್ತಿಲ್ಲ. ಹಾಗಾಗಿ ಈ ಕ್ಷೇತ್ರದಲ್ಲಿ ಹಿಂದಿನಿಂದ ಒಂದು ಪದ್ಧತಿ ಬಂದಿದೆ. ಏನು ಪದ್ಧತಿ ಅದು ಅಂತ ಹೇಳಿದ್ರೆ, ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಹೇಗೆ ನೀವು ಪ್ರತಿ ವರ್ಷ ಮಾಡಿಸ್ತೀರಿ, ಏನಕ್ಕೋಸ್ಕರ ಮಾಡಿಸೋದು? ಮನೆಯಲ್ಲಿರ್ತಕ್ಕಂಥ ಎಲ್ಲ ನೆಗೆಟಿವ್ ಎಲ್ಲ ಹೋಗಲಿ, ಅಶಾಂತಿಯನ್ನು ದೂರ ಮಾಡಿ ಶಾಂತಿ ದೊರಕಲಿ, ನಮ್ಮ ಕೆಲಸದಲ್ಲಿ ಸಕ್ಸಸ್ಸನ್ನು ಕೊಡಲಿ, ನಮ್ಮ ಮನೆ ಮಂದಿಗೆಲ್ಲ, ನಮ್ಮ ಕುಟುಂಬಕ್ಕೆಲ್ಲ ಒಳ್ಳೆಯದಾಗಲಿ ಅಂತ ಯಾವ ರೀತಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿಸ್ತೀರಿ, ಅದೇ ರೀತಿ ಸೂರ್ಯಾಂಜನೇಯ ಸ್ವಾಮಿ ಪೂಜೆಯನ್ನು ಕೂಡ ಇಲ್ಲಿನ ಭಕ್ತ ಸಮೂಹ ಲಕ್ಷಾಂತರ ಜನ ಭಕ್ತರು ಕರ್ಕೊಂಡೋಗಿ ಪೂಜೆಯನ್ನು ಮಾಡಿಸ್ತಾರೆ. ಅವರು ಮಾಡಿಸುವಂಥ ಉದ್ದೇಶ ಇಷ್ಟೇ. ಅಂದರೆ ನಮ್ಮ ಮನೆಯಲ್ಲಿ ಎಲ್ಲ ಪ್ರತಿಯೊಂದು ನೆಮ್ಮದಿಯಾಗಿ, ಸುಲಲಿತವಾಗಿ, ಸುಸೂತ್ರವಾಗಿ ನಡೀಲಿ ಪ್ರತಿಯೊಂದು. ಆಮೇಲೆ ತುಂಬ ಜನಗಳು ಮನೆಗಳಲ್ಲಿ ಏನಾಗುತ್ತೆ, ತುಂಬ ವರ್ಷಗಳಿಂದ ಕಾಯಿಲೆ ಬೀಳುವಂಥದ್ದು, ಪದೇ ಪದೇ ಈ ಮಕ್ಕಳು ಹುಷಾರು ತಪ್ಪುವಂಥದ್ದು, ವ್ಯವಹಾರದಲ್ಲಿ ಕೈಯೇ ಬಾಯಿ ಎತ್ತಲ್ಲ, ಏನು ಕೆಲಸ ಮಾಡಿದ್ರು ನಮಗೇನು ಆಗ್ತಾಯಿಲ್ಲ ಅಂತ ಹೇಳು ಇವರು ಕರ್ಕೊಂಡೋಗಿ ಸೂರ್ಯಾಂಜನೇಯ ಸ್ವಾಮಿ ಪೂಜೆಯನ್ನು ಮಾಡಿಸ್ಬೋದು. ಅಲ್ಲಿ ಏನಾಗುತ್ತೆ, ಹೆಂಗೆ ಸತ್ಯನಾರಾಯಣ ಸ್ವಾಮಿ ವ್ರತದಲ್ಲಿ ಸತ್ಯನಾರಾಯಣ ಸ್ವಾಮಿ ಕಥೆ ಆಗುತ್ತೆ, ಇಲ್ಲಿ ಸೂರ್ಯಾಂಜನೇಯನ ಕಥೆ ಕೂಡ ಆಗುತ್ತೆ. ಸೂರ್ಯನ ಕಥೆ ಕೂಡ ತಿಳಿಸ್ತಾರೆ, ಆಂಜನೇಯನ ಕಥೆ ಕೂಡ ತಿಳಿಸ್ತಾರೆ. ಸೂರ್ಯ ಅಂದ್ರೇನು? ಗ್ರಹಗಳ ಅಧಿಪತಿ. ಪ್ರತಿಯೊಂದನ್ನು ನಿಮಗೆ ಸಕ್ಸಸ್ಸನ್ನು ಕೊಡುವಂಥವನು, ದುಡ್ಡನ್ನು ಕೊಡುವಂಥವನು, ಗುರುಬಲ. ನಿಮಗೆ ಸೂರ್ಯನ ಪೂಜೆಯಿಂದನೇ ನಿಮಗೆ ಇದೆಲ್ಲ ದೊರೆಯುತ್ತೆ. ಹಾಗೆ ಆಂಜನೇಯನ ಪೂಜೆಯಿಂದ ಏನೆಲ್ಲ ಲಾಭಗಳಿದೆ ಅಂತ ಹೇಳಿ ಪ್ರತಿಯೊಬ್ಬರು ತಿಳ್ಕೊಂಡಿದ್ದೀರಾ. ಆಮೇಲೆ ಸೂರ್ಯಾಂಜನೇಯ ಸ್ವಾಮಿ ಪೂಜೆಯನ್ನು ಮಾಡಿಸೋದ್ರಿಂದ ಏನೆಲ್ಲ ಪರಿಹಾರ ಆಗುತ್ತೆ ಅಂತ ತಿಳಿಸ್ತೆ. ಹಾಗೆ ಇದನ್ನೆಲ್ಲ ಪ್ರತಿಯೊಬ್ಬರು ಮಾಡಿಸ್ಬೋದಾ? ಖಂಡಿತ ಮಾಡಿಸ್ಬೋದು. ಪ್ರತಿಯೊಬ್ಬರು ಭಕ್ತರು ಅವ್ರ ಮನೆಗೆ ಕರೆಸ್ಬೋದು. ಅವ್ರಿಗೆ ಫೋನ್ ಮಾಡಿ ಮುಂಚೆನೇ ಹೇಳಿದರೆ ಅವರು ನಿಮ್ಮ ಮನೆಗೆ ಬಂದು ಪೂಜೆಯನ್ನು ಮಾಡಿಕೊಟ್ಟು ಹೋಗ್ತಾರೆ. ಹಾಗೆ ಅಗ್ನಿಹೋತ್ರ ಅಂತಲೂ ಮಾಡಿಕೊಡ್ತಾರೆ. ಅಗ್ನಿಹೋತ್ರ ಅಂತ ಹೇಳಿದ್ರೆ ಅದು ನೀವು ದಿನ 10 ನಿಮಿಷ ಮನೇಲಿ ಮಾಡ್ಬೋದು. 10 ನಿಮಿಷ ಮಾಡೋದು ಏನಿದೆ, ನಿಮ್ಮನ್ನ 100 ಕಾಲ ಕಾಯತ್ತೆ ಅಗ್ನಿಹೋತ್ರ. ಅಷ್ಟೊಂದು ಶಕ್ತಿ ಇದೆ. ಅಗ್ನಿಹೋತ್ರದಿಂದ ಇಷ್ಟೆಲ್ಲ ಅನುಕೂಲಗಳಿದೆ. ಇದನ್ನು ಅಗ್ನಿಹೋತ್ರ ಮಾಡಿ ನಿಮ್ಗೆ ಹೇಳ್ಕೊಟ್ಟು ಹೋಗ್ತಾರೆ. ನಿಮ್ಮ ಮುಂದಕ್ಕೆ ಮನೆಯಲ್ಲಿ ಬೆಳಗ್ಗೆ ಸಂಜೆ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಆಮೇಲೆ ಪ್ರತಿಯೊಬ್ಬರು ಮಾಡಿಸ್ಬೋದಾ? ಖಂಡಿತ ಮಾಡಿಸ್ಬೋದು. ಆಮೇಲೆ ಅದು ಎಷ್ಟು ಖರ್ಚಾಗತ್ತೆ? ತುಂಬ ರೀಸನಬಲ್ ಆಗುತ್ತೆ. ತುಂಬ ಈ ಮಧ್ಯಮ ವರ್ಗದವರಾಗಿರ್ಬೋದು, ಈ ಬಡವರಾಗಿರ್ಬೋದು, ಪ್ರತಿಯೊಬ್ಬರೂ ಅಫೋರ್ಡ್ ಮಾಡುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಭಕ್ತಿನೇ ಪ್ರಧಾನ ಆಗುವಂಥ ಸೂರ್ಯಾಂಜನೇಯ ಸ್ವಾಮಿ ಪೂಜೆ ಬಗ್ಗೆ ಮಾತಾಡಿಸ್ಲಿಕ್ಕೆ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಇವತ್ತು ನಾನು ಈ ಕ್ಷೇತ್ರಕ್ಕೆ ಬಂದಿದ್ದೀನಿ. ಬನ್ನಿ, ಇಲ್ಲಿರ್ತಕ್ಕಂಥ ಅರ್ಚಕರಾಗಿರ್ತಕ್ಕಂಥ ರವೀಂದ್ರ ಕುಮಾರ್ ಸ್ವಾಮೀಜಿಯವ್ರನ್ನ ಮಾತಾಡಿಸಿ ಇದರ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಎಳೆಯಾಗಿ ನಿಮ್ಮ ಮುಂದೆ ತರ್ತಾ ಹೋಗ್ತೀನಿ. ನಿಮ್ಮೆಲ್ಲರಿಗೂ ಭಗವಂತ ಆ ಸೂರ್ಯಾಂಜನೇಯ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ, ನಿಮ್ಮ ಮನೆ ಇರ್ತಕ್ಕಂಥ ದೂರ ಮಾಡಲಿ, ನೆಮ್ಮದಿಯನ್ನು ಕೊಡಲಿ, ನಿಮಗಿರ್ತಕ್ಕಂಥ ನೋವುಗಳನ್ನು ದೂರ ಮಾಡಿ ಸಕ್ಸಸ್ಸನ್ನು ಕೊಡಲಿ ಅಂತ ಹೇಳ್ತಾ ಬನ್ನಿ ನಮ್ಮ ಈ ವಿಚಾರವನ್ನು ಮುಂದುವರ್ಸೋಣ. ಪ್ರಪಂಚದ ಏಕೈಕ ಸೂರ್ಯ ಮತ್ತು ಆಂಜನೇಯ ಎರಡೂ ಇರತಕ್ಕಂತಹ ವಿಶ್ವದ ಏಕೈಕ ದೇವಸ್ಥಾನದ ಎಲ್ಲ ಭಕ್ತವೃಂದದವರಿಗೂ ಮತ್ತು ಸನಾತನ ಧರ್ಮೀಯರಿಗೂ ನಮಸ್ಕಾರಗಳು. ಇಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲಿ ಪ್ರತಿ ವರ್ಷ ಭಕ್ತಾದಿಗಳು ಸೂರ್ಯಾಂಜನೇಯ ಸ್ವಾಮಿಯನ್ನು ಮನೆಗೆ ಕರ್ಕೊಂಡೋಗ್ಬಿಟ್ಟು ಪೂಜೆಗಳನ್ನು ಮಾಡಿಸ್ತಾ ಇದ್ದಾರೆ. ರಾಮಾಯಣ ಮಹಾಭಾರತ ನಮ್ಮ ಹಿಂದೂಗಳ ಮಹಾಕಾವ್ಯಗಳು. ಆದರೆ ನಾವು ರಾಮಾಯಣ ಮಹಾಭಾರತದ ಬಗ್ಗೆ ಸರಿಯಾದ ವಿಚಾರಗಳನ್ನೇ ನಾವು ತಿಳ್ಕೊಂಡಿಲ್ಲ. ವಿಶೇಷವಾಗಿ ಅದರಲ್ಲೂ ಕೂಡ ಕಲಿಯುಗದ ಬ್ರಹ್ಮ ಅಂತ ಕರೀತೀವಿ ಆಂಜನೇಯನನ್ನು. ಆಂಜನೇಯನ ನಾವು ಭಕ್ತರು ಅಂತ ಹೇಳ್ತಿರ್ತಾರೆ, ಆಂಜನೇಯನ ಆರಾಧಕರು ಅಂತ ಹೇಳ್ತಾ ಇರ್ತಾರೆ. ಆದರೆ ಆಂಜನೇಯನ ಬಗ್ಗೆ ನಮಗೆ ಎಷ್ಟೋ ವಿಚಾರಗಳು ಗೊತ್ತೇ ಇರೋದಿಲ್ಲ. ಯಾಕೆಂದರೆ ಆಂಜನೇಯ ತಾಯಿ ಹೆಸರು ಗೊತ್ತು ನಮಗೆಲ್ರಿಗೂ ಕೂಡ, ಆದರೆ ಆಂಜನೇಯನ ತಂದೆ ಹೆಸರು ಏನು ಅಂತ ಗೊತ್ತಿಲ್ಲ. ಆಂಜನೇಯನ ತಂದೆ ಯಾರು ಅಂತ ಕೇಳಿದರೆ ಒಬ್ಬೊಬ್ಬರು ಒಂದೊಂದು ಹೆಸರುಗಳು ಹೇಳ್ತಾ ಇರ್ತಾರೆ. ಆದರೆ ಆಂಜನೇಯನ ತಂದೆ ಬಂದು ಕೇಸರಿ ಅಂತಕ್ಕಂಥ ರಾಜ.
ಆದರೆ ಆಂಜನೇಯನ ರಾಜ್ಯ ಯಾವುದು ಅಂತ ಕೇಳಿದರೆ ಆಂಜನೇಯನ ರಾಜ್ಯನ ಕಿಷ್ಕಿಂಧೆ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಆದರೆ ಆಂಜನೇಯನ ರಾಜ್ಯ ಬಂದು ಸುಮೇರು ಅಂತಕ್ಕಂಥ ಪರ್ವತ ಪ್ರಾಂತ್ಯದ ಅಂದರೆ ವಿಶೇಷ ಏನಪ್ಪ ಅಂತಂದರೆ ಆಂಜನೇಯನ ತಾಯಿ ಇಂದಿನ ಜನ್ಮದಲ್ಲಿ ಏನಾಗಿದ್ದರು, ಅವರ ಹೆಸರೇನು, ಇದು ಯಾವುದು ಕೂಡ ಗೊತ್ತಿಲ್ಲ. ಅಂದರೆ ಆಂಜನೇಯನನ್ನು ನಾವು ಶಕ್ತಿ, ಭಕ್ತಿ, ಯುಕ್ತಿಯ ಸಂಕೇತ ಅಂತ ಕರಿತೀವಿ. ಅಂದರೆ ನಾವು ಆಂಜನೇಯನನ್ನು ಆರಾಧನೆ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯ ಮಾಟ ಮಂತ್ರ, ಕೆಟ್ಟ ದೃಷ್ಟಿಗಳು, ಕಣ್ಣು ದೃಷ್ಟಿಗಳು ಯಾವುದು ಕೂಡ ತೆಗಲೋದಿಲ್ಲ. ಯಾಕೆ ತೆಗಲೋದಿಲ್ಲ, ಯಾಕೆ ಅಂತೇಳಿ ಅದು ಕೂಡ ಸರಿಯಾಗಿ ಮಾಹಿತಿ ಇಲ್ಲ ನಮಗೆ. ಮತ್ತು ಇನ್ನೊಂದು ಏನಂತಂದರೆ ನಾವು ಯಾವಾಗಲೂ ಕೂಡ ನಾವೊಂದು ಕೇಸರಿ ವಸ್ತ್ರವನ್ನು ಹಾಕಿ ಅಂತ ಹೇಳ್ತಾ ಇರ್ತೀವಿ. ಆ ಕೇಸರಿ ವಸ್ತ್ರವನ್ನು ಯಾಕೆ ಹಾಕಬೇಕು ಅಂತ ಕೂಡ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಅದು ಯಾವ ದೇವರ ಸಂಕೇತ, ಆ ಕೇಸರಿ ಬಂದು ಯಾವ ದೇವರ ಸಂಕೇತ ಅಂತ ಕೂಡ ಎಷ್ಟೋ ಜನಗಳಿಗೆ ಮಾಹಿತಿ ಇಲ್ಲ. ನಮಗೆ ಸೂರ್ಯ ಬಂದು ಅಂದರೆ ಯಾರ ಮಗ ಅಂತ ಕೇಳಿದರೆ ಒಬ್ಬೊಬ್ಬರು ಒಂದೊಂದು ಹೇಳ್ತಿರ್ತಾರೆ. ಮತ್ತು ಸೂರ್ಯನಿಗೂ ಆಂಜನೇಯನಿಗೂ ಏನಾಗಬೇಕು ಅಂತ ಕೇಳಿದರೆ ಕೆಲವರು ತಂದೆ ಮಗ ಅಂತ ಹೇಳ್ತಿರ್ತಾರೆ. ನೋಡಿ, ಅವರು ಗುರು ಶಿಷ್ಯರು ಅಂತ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಅಂದರೆ ಈ ಸೂರ್ಯ ಬಂದು ಕಶ್ಯಪ ಅಂತಕ್ಕಂಥ ಋಷಿಯ ಮಗ. ಈ ಕಶ್ಯಪ ಋಷಿಗೆ ಒಟ್ಟು 13 ಜನ ಪತ್ನಿಯರಿದ್ದರು. ಅದರಲ್ಲಿ ದಿತಿ ಮತ್ತು ಅದಿತಿ ಪ್ರಮುಖರು. ಹೀಗೆ ಅದಿತಿಯ ಮಗನಾಗಿದ್ದಕ್ಕೋಸ್ಕರ ಇವನನ್ನು ಆದಿತ್ಯ ಅಂತ ಕರಿತೀವಿ. ಹೀಗೆ ಇಲ್ಲಿ ಸೂರ್ಯಾಂಜನೇಯ ಸ್ವಾಮಿ ಪೂಜೆ ಹೇಗಪ್ಪ ಅಂತಂದರೆ ಇಲ್ಲಿ ಯಾವುದೇ ಆಡಂಬರಕ್ಕೆ ಅವಕಾಶ ಇಲ್ಲ. ಇಲ್ಲಿ ಭಕ್ತಿಯೇ ಮುಖ್ಯ. ಯಾಕೆಂದರೆ ಇಲ್ಲಿ ಸೂರ್ಯಾಂಜನೇಯ ಸ್ವಾಮಿ ಕಥೆ ಮುಖ್ಯ ಮತ್ತು ಭಕ್ತರಿಗೆ ಒಂದು ಒಳ್ಳೆಯದಾಗೋದಷ್ಟೇ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾಯಿದೆ ಅಂತಂದರೆ ಏನಾದರೂ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತೀವಿ ಅಂತಂದರೆ ಎಷ್ಟು ಲಕ್ಷ ಖರ್ಚಾಯಿತು ಅಂತ ಕೇಳ್ತಕ್ಕಂಥ ಜನಗಳೇ ಜಾಸ್ತಿ ಆಗಿದ್ದಾರೆ. ಅಂದರೆ ಇಲ್ಲಿ ಪೂಜೆಗಿಂತ ಆಡಂಬರ ಜಾಸ್ತಿ ವಿಜೃಂಭಿಸ್ತಾ ಐತಿ. ಅಂದರೆ ದೇವರಿಗೆ ಬೇಕಾಗಿರೋದು ಭಕ್ತಿನೇ ಹೊರತು ಯಾವುದೇ ಆಡಂಬರಗಳಲ್ಲ. ಇಲ್ಲಿ ಸೂರ್ಯಾಂಜನೇಯ ಕ್ಷೇತ್ರದಲ್ಲಿ ಅಂದರೆ ಶ್ರೀ ಕ್ಷೇತ್ರ ಸೂರ್ಯಪುರದಲ್ಲಿ ಒಂದು ಪದ್ಧತಿ ಇದೆ. ಇಲ್ಲಿ ಭಕ್ತಾದಿಗಳು ಪ್ರತಿ ವರ್ಷ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಹೇಗೆ ಮಾಡ್ತಾ ಇರ್ತಾರೆ, ಆ ಕಥೆಯನ್ನು ಹೇಗೆ ಓದಿಸ್ತಾ ಇರ್ತಾರೆ, ಅದೇ ರೀತಿಯಲ್ಲಿ ಸೂರ್ಯಾಂಜನೇಯ ಸ್ವಾಮಿ ಪೂಜೆಯನ್ನು ಪ್ರತಿ ವರ್ಷಕ್ಕೊಮ್ಮೆ ಮಾಡಿಸ್ತಾ ಇರ್ತಾರೆ. ಸೂರ್ಯಾಂಜನೇಯ ಸ್ವಾಮಿ ಕಥೆಯನ್ನು ಕೇಳ್ತಾ ಇರ್ತಾರೆ. ಈ ಸೂರ್ಯಾಂಜನೇಯ ಸ್ವಾಮಿ ಕಥೆಯನ್ನು ಯಾತಕ್ಕೆ ಕೇಳಬೇಕು, ಯಾಕೆ ಸೂರ್ಯಾಂಜನೇಯ ಸ್ವಾಮಿಯನ್ನೇ ಆರಾಧನೆ ಮಾಡಬೇಕು, ಅದ್ರ ಬಗ್ಗೆ ಸಂಪೂರ್ಣ ವಿವರವನ್ನು ಆ ಮನೆಗಳಲ್ಲಿ ಓದಾಗ ಮತ್ತು ಆ ಕಥೆಗಳ ರೂಪದಲ್ಲಿ ನಾವು ಹೇಳ್ತಾ ಇರ್ತೀವಿ. ಪುರಾಣಗಳಲ್ಲಿ ಏನು ಅಡಕಾಗಿದೆ ಅದನ್ನು ನಾವು ಜನಗಳಿಗೆ ತಿಳಿಸಿ ಹೇಳಿದಾಗ ಏನಾಗುತ್ತೆ ಅಂತಂದರೆ ನಮ್ಮ ಮನೆಗಳಲ್ಲಿ ಏನು ನೆಗೆಟಿವ್ ಎನರ್ಜಿ ಇರ್ತದೆ ಅದು ಹೋಗಿ ಅವ್ರ ಮನೆಗಳಲ್ಲಿ ಮತ್ತು ಮನಗಳಲ್ಲಿ ಎಲ್ಲ ಕಡೆ ಕೂಡ ನೆಮ್ಮದಿ ಅನ್ನೋದು ರಾರಾಜಿಸ್ತಾ ಇರ್ತದೆ. ಯಾತಕ್ಕೆ ಅಂತಂದರೆ ಮನೆಗಳಲ್ಲಿ ನೆಗೆಟಿವ್ ಎನರ್ಜಿ ಇದ್ದಾಗ ಒಂದೇ ಸಮನೆ ಯಾವಾಗಲೂ ಕೂಡ ಜಗಳಗಳು, ಯಾವಾಗಲೂ ಕೂಡ ಅಶಾಂತಿ ನೆಲೆಸಿರ್ತದೆ. ಮತ್ತು ಎಷ್ಟೋ ಜನಗಳಿಗೆ ಮನೆಗಳಲ್ಲಿ ಕಾಯಿಲೆಗಳಿರ್ತದೆ. ಯಾಕೆಂದರೆ ಆರೋಗ್ಯವನ್ನು ಕೊಡ್ತಕ್ಕಂಥವನೇ ಸೂರ್ಯ. ಯಾಕೆ ಅಂತಂದರೆ ಅದು ಸೈನ್ಸ್ ಕೂಡ ಅದನ್ನು ಪ್ರೂವ್ ಮಾಡಿದೆ. ಹೀಗಾಗಿ ಆರೋಗ್ಯದ ಜೊತೆಗೆ ಎಲ್ಲ ರೀತಿಯ ಬಿಸ್ನೆಸ್ಸು ಅಂದರೆ ಸಕ್ಸಸ್ ಕೂಡ ಕೊಡ್ತಕ್ಕಂಥವನು ಸೂರ್ಯ. ಹೀಗಾಗಿ ಸಕ್ಸಸ್ ಸಿಗುತ್ತೆ, ಪ್ಲಸ್ ಆರೋಗ್ಯ ಸಿಗುತ್ತೆ, ಮನೆಗಳಲ್ಲಿ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಹಣಕಾಸಿನ ಸಮಸ್ಯೆಗಳು ಬಗೆಹರಿಯುತ್ತೆ. ಹೀಗಾಗಿ ಈ ಶ್ರೀ ಕ್ಷೇತ್ರ ಸೂರ್ಯಪುರಕ್ಕೆ ಎಲ್ಲ ವರ್ಗದ ಭಕ್ತರು ಕೂಡ ಬರ್ತಾ ಇರ್ತಾರೆ. ಹೀಗಾಗಿ ಅವರವರ ಶಕ್ತ್ಯಾನುಸಾರ ಇಲ್ಲಿ ಅವರು ಈ ಸೂರ್ಯಾಂಜನೇಯ ಸ್ವಾಮಿ ಪೂಜೆಯನ್ನು ಮನೆಗಳಲ್ಲಿ ಮಾಡಿಸಿ ನೆಮ್ಮದಿಯನ್ನು ಕಾಣಬಹುದು. ಜೊತೆಯಲ್ಲಿ ನಾವು ಅಗ್ನಿಹೋತ್ರವನ್ನು ಕೂಡ ಮಾಡಿಬಿಟ್ಟು ಅವತ್ತು ಪೂಜೆಗೆ ಹೋದಾಗ ಮಾಡಿಬಿಟ್ಟು ಬರ್ತಾ ಇರ್ತೀವಿ. ವಿಶೇಷ ಏನಪ್ಪ ಅಂದರೆ ಅಗ್ನಿಹೋತ್ರದ್ದು ನಾವು ಈ ಸ್ಕೂಲ್ಗಳಲ್ಲಿ ಓದಬೇಕಾದ್ರೆ ನಾವು ತಿಳ್ಕೊಳ್ತಾ ಇದ್ವಿ, ಒಂದು ಭೂಪಾಲ್ ಗ್ಯಾಸ್ ಟ್ರಾಜಿಡಿ ಅಂತೇಳಿ, ಭೂಪಾಲ್ ಅನಿಲ ದುರಂತ ಅಂತೇಳಿ. ಅಲ್ಲಿ ಅನಿಲ ದುರಂತದಲ್ಲಿ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದ್ವು. ಆದರೆ ತುಂಬ ಹತ್ತಿರದಲ್ಲಿದ್ದಂತಹ ಬ್ರಾಹ್ಮಣರ ಮನೆಗಳಿಗೆ ಯಾವುದೇ ಒಂದು ತೊಂದರೆಗಳಾಗಿರಲಿಲ್ಲ. ಇದ್ರ ಬಗ್ಗೆ ರಿಸರ್ಚ್ ಮಾಡಲಿಕ್ಕೆ ಬೇರೆ ಬೇರೆ ದೇಶಗಳವ್ರು ಬಂದು ರಿಸರ್ಚ್ ಮಾಡಿದಾಗ ಗೊತ್ತಾಗಿದ್ದೇನಪ್ಪ ಅಂತಂದರೆ ಅಲ್ಲಿ ಅವರ ಮನೆಗಳಲ್ಲಿ ಅಗ್ನಿಹೋತ್ರ ನಡೀತಾ ಇತ್ತು ಅಂತೇಳಿ. ಇವತ್ತು ಅಗ್ನಿಹೋತ್ರ ಅಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಯಾಕೆ ಈ ಅಗ್ನಿಹೋತ್ರ ಹೋಮ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂತಂದರೆ ಇದು ಗಂಟೆಗಟ್ಟಲೆ ಮಾಡಬೇಕಾಗಿಲ್ಲ, ಕೇವಲ ಕೆಲವೇ ನಿಮಿಷಗಳಲ್ಲಿ ಇದನ್ನು ಮುಗಿಸಿ ನಾವು ಯಾಕೆಂದರೆ ಬೆಳಗ್ಗೆ ಸಂಜೆ ಮಾಡ್ತಾ ಇರ್ತಾರೆ ಹೆಚ್ಚು ಜನ. ಆ ಸೂರ್ಯ ಉದಯ ಆಗೋ ಟೈಮ್ನಲ್ಲಿ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಈ ಒಂದು ಅಗ್ನಿಹೋತ್ರ ಹೋಮ ಮತ್ತು ಸೂರ್ಯಾಂಜನೇಯ ಸ್ವಾಮಿ ಕಥೆಯನ್ನು ಓದೋದ್ರ ಜೊತೆಯಲ್ಲಿ ಸೂರ್ಯಾಂಜನೇಯ ಸ್ವಾಮಿ ಪೂಜೆಯನ್ನು ಮಾಡಿಕೊಟ್ಟು ಬರೋದ್ರಿಂದ, ಆ ಸೂರ್ಯಾಂಜನೇಯ ಸ್ವಾಮಿ ಪೂಜೆಯನ್ನು ಮಾಡಿಸೋದ್ರಿಂದ ಎಲ್ಲರೂ ಕೂಡ ನೆಮ್ಮದಿಯನ್ನು ಕಾಣಬಹುದು. ನಿಮ್ಮ ಇಲ್ಲಿ ಅಗ್ನಿಹೋತ್ರ ಅಂತ ಏನು ಹೇಳಿದ್ರೆ, ಅಗ್ನಿಹೋತ್ರನ ನೀವು ಅವತ್ತು ಮಾಡಿಬಿಟ್ಟು ಹೋದ್ಮೇಲೆ ನಾವು ಪ್ರತಿನಿತ್ಯ ಮಾಡ್ಕೊಳ್ಬೋದಾ ಮನೆಗಳಲ್ಲಿ? ಮಾಡ್ಕೋಬೋದು, ಅದು ಹೇಳ್ಕೊಟ್ಬಿಟ್ಟು ಬರ್ತೀವಿ ಅವ್ರಿಗೆ. ಅಗ್ನಿಹೋತ್ರ ಮಾಡೋದ್ರಿಂದ, ಡೈಲಿ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಮನೆಗೆ, ಆ ಮಾಡ್ತಾ ಇರ್ತಕ್ಕಂಥವ್ರಿಗೆ? ನೋಡಿ, ಅಗ್ನಿಹೋತ್ರ ಮಾಡೋದ್ರಿಂದ ನಮಗೆ ಆರೋಗ್ಯ ಸಮಸ್ಯೆಗಳು ಬಗೆಹರಿದಿದೆ ಅಂತ ಸೈನ್ಸ್ ಪ್ರೂವ್ ಮಾಡಿದೆ.
ಜೊತೆಯಲ್ಲಿ ಆ ಮನೆಗಳಲ್ಲಿ ನೆಮ್ಮದಿ ಇರುತ್ತೆ ಮತ್ತು ಶಾಂತಿ ಇರುತ್ತೆ ಮತ್ತು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಿರ್ತದೆ. ಆ ಒಂದು ಅಗ್ನಿಹೋತ್ರದ ಹೋಮದ ಒಂದು ಹೊಗೆಯನ್ನು ಕುಡಿಯೋದ್ರಿಂದ ಕೂಡ ನಮಗೆ ಅಷ್ಟು ಒಂದು ಎಫೆಕ್ಟ್ ಆಗ್ತಾ ಇರ್ತದೆ, ಅಂದರೆ ಒಳ್ಳೆ ಪಾಸಿಟಿವ್ ಪರಿಣಾಮಗಳು ಬೀರ್ತಾ ಇರ್ತದೆ ಅಂತೇಳಿ ಸೈನ್ಸ್ ಪ್ರೂವ್ ಮಾಡಿದೆ. ಯಾರಾದರೂ ಭಕ್ತರು ಸೂರ್ಯಾಂಜನೇಯ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ಎಷ್ಟು ದಿವಸ ಮುಂಚೆ ನಿಮಗೆ ತಿಳಿಸ್ಬೇಕಾಗತ್ತೆ? ನೋಡಿ, ಅವರಿಗೆ ಕನ್ವೀನಿಯೆಂಟ್ ಆಗೋ ಡೇಟ್ಗಳಲ್ಲಿ ಅವರು ಬುಕ್ ಮಾಡ್ಕೋಬೋದು, ಮುಂಚಿತವಾಗಿ ತಿಳಿಸ್ಬಿಟ್ಟು ಬುಕ್ ಮಾಡ್ಕೋಬೋದು. ಹಾಗಾಗಿ ಯಾಕೆಂತಂದರೆ ಸಡನ್ನಾಗಿ ತಿಳಿಸಿದಾಗ ಅವ್ರಿಗೆ ಕನ್ವೀನಿಯೆಂಟ್ ಆದ ಡೇಟ್ಗಳು ಸಿಗೋದಿಲ್ಲ. ನೋಡಿ, ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲಿ ಸೂರ್ಯಾಂಜನೇಯ ಸ್ವಾಮಿಯ ಪೂಜೆಯನ್ನು ಯಾರು ಮಾಡಿಸ್ತಾ ಇರ್ತಾರೆ, ಆ ಸೂರ್ಯಾಂಜನೇಯ ಸ್ವಾಮಿಯ ಕಥೆಯನ್ನು ಕೇಳೋಕ್ಕೆ ಯಾರು ಬಂದಿರ್ತಾರೆ ಎಲ್ಲ ಮಹಿಳೆಯರಿಗೆ ಈ ಸೂರ್ಯಾಂಜನೇಯ ಸ್ವಾಮಿ ಕ್ಷೇತ್ರದ ಪುಸ್ತಕ ಮತ್ತು ಹನುಮಾನ್ ಚಾಲೀಸ ಮತ್ತು ಆದಿತ್ಯ ಹೃದಯ ಸ್ತೋತ್ರದ ಪುಸ್ತಕವನ್ನು ಎಷ್ಟು ಜನ ಕಥೆ ಕೇಳಕ್ಕೆ ಬಂದಿರ್ತಾರೆ ಅಷ್ಟೂ ಜನಗಳಿಗೆ ಉಚಿತವಾಗಿ ಕೊಡ್ತೀವಿ ನಾವು. ನೋಡಿ, ಈ ಸೂರ್ಯಾಂಜನೇಯ ಸ್ವಾಮಿ ಕಥೆಯ ಓದೋದ್ರ ಜೊತೆಗೆ ಹನುಮಾನ್ ಚಾಲೀಸ ಮತ್ತು ಆದಿತ್ಯ ಹೃದಯ ಸ್ತೋತ್ರ ಪಠಣವನ್ನು ಎಲ್ರಿಗೂ ಮಾಡಿಸ್ತೀವಿ. ಅದನ್ನು ಅಂದರೆ ಹೇಳ್ಕೊಡ್ತೀವಿ ಯಾವ ರೀತಿ ಪಠಣ ಮಾಡೋದು ಅಂತೇಳಿ. ಈ ಆದಿತ್ಯ ಹೃದಯ ಸ್ತೋತ್ರ ಪಠಣ ಮಾಡೋದ್ರಿಂದ ನಮಗೆ ಎಲ್ಲ ರೀತಿಯ ಸಕ್ಸಸ್ ಸಿಗುತ್ತೆ, ಅಂದರೆ ಜಯ ಸಿಗುತ್ತೆ ಮತ್ತು ಆರೋಗ್ಯ ಸಿಗುತ್ತೆ. ಅಂದರೆ ಈ ವ್ಯಾಪಾರ ವ್ಯವಹಾರಗಳಲ್ಲಿ ಜಯ ಸಿಗುತ್ತೆ, ಕೋರ್ಟ್ ಕೇಸ್ನಲ್ಲಿ ಜಯ ಸಿಗುತ್ತೆ ಮತ್ತು ನಮ್ಮ ಆರೋಗ್ಯದಲ್ಲಿ ನಮಗೆ ಸುಧಾರಿಸುತ್ತೆ. ಜೊತೆಯಲ್ಲಿ ಈ ಆಂಜನೇಯ ಅಂದರೆ ಹನುಮಾನ್ ಚಾಲೀಸ ಓದೋದ್ರಿಂದ ನೆಗೆಟಿವ್ ಎನರ್ಜಿ ಹೋಗುತ್ತೆ, ಅಂದರೆ ಮಾಟ ಮಂತ್ರಗಳ ದೋಷ ಹೋಗುತ್ತೆ, ಅಂದರೆ ಕೆಟ್ಟ ದೃಷ್ಟಿ ಎಲ್ಲ ರೀತಿಯ ಸಮಸ್ಯೆಗಳು ಹೋಗಿ, ಅಂದರೆ ನೆಗೆಟಿವ್ ಎನರ್ಜಿ ಹೋಗಿ ನಮ್ಮ ಹಣಕಾಸಿನ ಸಮಸ್ಯೆಗಳು ಕೂಡ ನೀಗ್ತಾ ಇರ್ತದೆ.